ನಮ್ಮ ಮೈಸೂರು ನಗರದ ಮಂಡಿ ಮೂಲದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮತ್ತು ಯುಗಾದಿ ಹಬ್ಬ, ರಂಜಾನ್ ಮತ್ತು ಯುಗಾದಿ ಹಬ್ಬ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವು ಆಚರಣೆ ಮಾಡಬೇಕು ಮೈಸೂರು ನಗರದ ಎಲ್ಲ ಸಾರ್ವಜನಿಕರು ಮತ್ತು ಇಲ್ಲಿಯ ಪ್ರಜೆಗಳು ಅಂತ ಅನ್ನೋದು ನಮ್ಮೆಲ್ಲರ ಆಸೆ. ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಸೇಮ್ ದಿನ ಬಿದ್ದಿರೋದ್ರಿಂದ ಈ ಬಾರಿ ವಿಶೇಷವಾದಂಥ ಸಡಗರವನ್ನು ನಾವೆಲ್ಲರನ್ನೂ ಆಚರಣೆ ಮಾಡ್ತಾಯಿದ್ದೀವಿ. ಹಿಂದೂ ಮುಸಲ್ಮಾನರು ನಾವು ಮೈಸೂರು ನಗರದಲ್ಲಿ ಸ್ವಂತ ಅಣ್ಣ ತಮ್ಮಂದಿರ ರೀತಿ ನಾವು ಬದುಕ್ತಾಯಿದ್ದೀವಿ. ಇಲ್ಲಿ ಯಾರೇ ಏನೇ ಕಲ್ಮಶನ ಬೆರೆಸೋಕ್ಕೆ ಬಂದ್ರೂ ಅದು ಸಾಧ್ಯವಾಗೋದಿಲ್ಲ. ಯುಗಾದಿ ಹಬ್ಬದಲ್ಲಿ ನಾವು ಹೇಗೆ ಸಿಹಿ ಮತ್ತು ಬೇವು ಎರಡನ್ನೂ ಮಿಶ್ರಣ ಮಾಡಿ ನಾವು ಹಿಂದೂಗಳು ತಿಂತೀವಿ, ಅದೇ ರೀತಿ ರಂಜಾನ್ ಹಬ್ಬದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರು ಸಾಮಾನ್ಯ ಮನುಷ್ಯರ ರೀತಿ ಬದುಕಬೇಕು. ಒಂದು ತಿಂಗಳು ಕಾಲ ಉಪವಾಸ ಇರಬೇಕು. ಆ ಉಪವಾಸ ಇರೋ ಮುಖಾಂತರ ಶ್ರೀಮಂತ ಮತ್ತು ಬಡವನ ಭೇದ ಇರಬಾರ್ದು ಯಾರಲ್ಲೂ ಅಂತ ಅನ್ನೋದನ್ನು ತೋರಿಸೋದಕ್ಕೆ ಸಲುವಾಗಿ ಮೊಹಮ್ಮದ್ ಪೈಗಂಬರ್ ಸಾಹೇಬರು ಇದನ್ನು ನಮ್ಮ ಜನಗಳಿಗೆ ತಿಳಿಸಿದ್ದಾರೆ. ಅದೇ ರೀತಿ ಒಂದು ತಿಂಗಳು ಕಾಲ ಪೂರ್ತಿ ಸಂಪೂರ್ಣವಾಗಿ ರಂಜಾನ್ನ ಮಾಸದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರನ್ನು ಉಪವಾಸ ಇರ್ತಾರೆ. ಮತ್ತು ಯಾರು ಹೆಚ್ಚಿನ ಸಂಪತ್ತನ್ನ ಉಳ್ಳಿರ್ತಾರೆ ಅಂಥವರು ತ್ಯಾಗದ ಮನೋಭಾವನೆಯನ್ನು ಮಾಡಬೇಕು ಅಂತ ಅನ್ನೋದು ಮುಸಲ್ಮಾನ್ ಬಾಂಧವರಲ್ಲಿ ಅದು ಮೂಡಿ ಬಂದಿರುವಂಥ ವಿಚಾರ. ಅದನ್ನು ಮೊಹಮ್ಮದ್ ಪೈಗಂಬರ್ ಅವರು ಮುಸಲ್ಮಾನರಿಗೆ ತಿಳಿಸಿರುವಂಥ ವಿಚಾರ. ಈ ಹಬ್ಬದಲ್ಲಿ ಯಾರು ಸಂಪತ್ತನ್ನ ಹೆಚ್ಚುಳ್ಳಿರ್ತಾರೆ ಅವರು ಒಂದು 10-15% ಅವರ ಆಸ್ತಿಯಲ್ಲಿ ಮತ್ತು ಎಲ್ಲ ಅವ್ರ ಹತ್ರ ಇರುವಂಥ ಧನದಲ್ಲಿ ದಾನ ಮಾಡುವ ರೀತಿಯಲ್ಲಿ ಜನಗಳಿಗೆ ಸಹಕಾರಿಯಾಗಬೇಕು ಅಂತ ಅನ್ನೋದು ಅದು ಪ್ರತೀತಿ. ಅದು ಅದೇ ರೀತಿ ನಮ್ಮ ಮೈಸೂರು ಭಾಗದಲ್ಲಿ ಪ್ರತಿ ವರ್ಷವೂ ಮಾಡ್ತಾಯಿದ್ದಾರೆ. ಮತ್ತು ಬಡವರು ಇರ್ತಾರೆ ಅಂಥವ್ರಿಗೆ ಕಿಟ್ ಕೊಡೋ ಮುಖಾಂತರ ಅವರಿಗೆ ಹಬ್ಬವನ್ನು ಆಚರಣೆ ಎಲ್ಲರೂ ನಮ್ಮ ಥರನೇ ನಾವು ಉಳ್ಳವರಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಅವ್ರೂ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನನ್ನ ನಿಟ್ಟಿನಲ್ಲಿ ಕಿಟ್ ಕೊಡೋ ಮುಖಾಂತರ ಮತ್ತು ಅವ್ರಿಗೆ ಸಹಕಾರ ಕೊಡೋ ಮುಖಾಂತರ ಎಲ್ಲ ಮಾಡುವಂಥ ಕೆಲಸವನ್ನು ಎಲ್ಲ ಮುಸಲ್ಮಾನ್ ಬಾಂಧವರನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಅಬ್ಬಾಸ್ ಮತ್ತು ಅವ್ರ ಸ್ನೇಹಿತರುಗಳೆಲ್ಲರನ್ನು ಸೇರಿ ಈಗ ಕಿಟ್ಗಳನ್ನ ಯಾರು ಬಡಸ್ತನದಲ್ಲಿರ್ತಾರೆ, ಯಾರು ಅದಕ್ಕೆ ಯೋಗ್ಯವಾಗಿರ್ತಾರೆ ಅಂಥವ್ರಿಗೆ ಸಹಾಯ ಮಾಡುವಂಥದ್ದನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ನಾನು ಸಹ ಈಗ ಕಳೆದ ವಾರದಲ್ಲಿ ನಾನು ಮತ್ತು ನಮ್ಮ ರಶೀದ್ ಭಾಯ್ ಅವ್ರ ಸ್ನೇಹಿತರುಗಳೆಲ್ಲರನ್ನು ಸೇರಿ ನಾವು ಸುಮಾರು ಜನಕ್ಕೆ ಸುನಿ ಚೌಕಲ್ಲಿ ಮತ್ತು 3-4 ಭಾಗದಲ್ಲಿ ಕಿಟ್ಗಳನ್ನ ಕೊಡುವಂಥ ಕಾರ್ಯವನ್ನು ನಾವೆಲ್ಲರನ್ನು ಸೇರಿ ಮಾಡಿದ್ವಿ. ಅದೇ ರೀತಿ ಎಲ್ಲ ಮುಸಲ್ಮಾನ್ ಬಾಂಧವರು ಈ ರೀತಿ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ನಾನು ಮತ್ತೊಮ್ಮೆ ಮೈಸೂರು ನಗರದ ಎಲ್ಲ ನಮ್ಮ ಮೈಸೂರಿನ ಜನತೆಗೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ. ಅವ್ರಿಗೆಲ್ರಿಗೂ ಹಬ್ಬದ ಶುಭಾಶಯಗಳು. ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿ ಮಾಡೋದ ಎಲ್ಲರನ್ನೂ ನಾವು ಇಷ್ಟು ವರ್ಷ ನಾವು ಯಾವ ರೀತಿ ನಾವು ಇಲ್ಲಿ ಬದುಕಿದ್ದೀವಿ ಮೈಸೂರು ನಗರದಲ್ಲಿ ಅಣ್ಣ ತಮ್ಮಂದಿರ ರೀತಿಯಲ್ಲಿ, ಅದೇ ರೀತಿ ಮುಂದಿನ ದಿನಗಳನ್ನು ಬದುಕುವಂಥ ಅವಕಾಶವನ್ನು ಆ ತಾಯಿ ಚಾಮುಂಡೇಶ್ವರಿ ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಆಶೀರ್ವಾದದೊಂದಿಗೆ ನಾವೆಲ್ಲರನ್ನೂ ಬದುಕುವಂಥದ್ದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರೋಗ್ರಾಮಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಬಂದಿದ್ದಾರೆ ಸರ್, ಎಲ್ಲ ಖುಷಿ ಪಡ್ತಾವ್ರೆ. ಅದನ್ನೇ ನಾನು ಹೇಳಿದ್ದು. ನಮ್ಮ ಮೈಸೂರಿನ ನಾಗರಿಕರು ಎಲ್ಲರೂ ಇವತ್ತುವರೆಗ ಮುಸಲ್ಮಾನರು ಹಿಂದೂಗಳು ಅನ್ನೋ ಭೇದ ಭಾವ ಇಲ್ಲದೆ ನಾವೆಲ್ಲರನ್ನು ಬದುಕಿರುವಂಥದ್ದು. ಅದನ್ನು ನೀವು ನೋಡ್ಬೋದು. ನಾವು ನಮ್ಮ ಹಬ್ಬಗಳಾದರೆ ಮುಸಲ್ಮಾನರುಗಳನ್ನು ಬಂದು ಅದರಲ್ಲಿ ಸಹಕಾರ ಮಾಡ್ತಾರೆ. ಈಗ ಗಣೇಶನ ಹಬ್ಬ ಮಾಡಿದ್ರೆ ಮುಸಲ್ಮಾನರು ಸುಮಾರು ಜನ ಗಣೇಶನ ಪೆಂಡಾಲ್ ಹತ್ರ ಬಂದು ಗಣೇಶನ ಹಬ್ಬದಲ್ಲಿ ಪಾಲ್ಗೊಳ್ಳುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಮತ್ತು ಗಣೇಶನ ಹಬ್ಬಕ್ಕೆ ಕೊಡುಗೆನೂ ಕೊಡುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಮತ್ತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ನಮ್ಮ ಮೈಸೂರು ಭಾಗದಲ್ಲಿ ಮುಸಲ್ಮಾನರು. ಅದೇ ರೀತಿ ರಂಜಾನು ಮತ್ತು ಬಕ್ರೀದಲ್ಲಿ ಬೇರೆ ಬೇರೆ ಈದ್ ಮಿಲಾದ್ಗಳಲ್ಲಿ ನಮ್ಮ ಹಿಂದೂಗಳು ಮುಸಲ್ಮಾನರ ಜೊತೆಯಲ್ಲಿ ಕೈ ಜೋಡಿಸಿ ಅವರಿಗೆ ಸಹಕಾರ ಕೊಡುವಂಥದ್ದು, ಅವ್ರ ಜೊತೆಯಲ್ಲಿ ಆ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನು ಹಿಂದೂಗಳನ್ನು ಸಹ ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ತಾವು ನೋಡ್ತಾ ಇದ್ದೀರಿ. ಹಾಗಾಗಿ ಮೈಸೂರು ನಗರದಲ್ಲಿ ಯಾವುದೇ ಥರವಾದ ಏನು ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರೂ ಹಿಂದೂ ಮತ್ತು ಮುಸಲ್ಮಾನರು ಎಲ್ಲರನ್ನೂ ಬದುಕ್ತಾ ಇರೋದು ನಿಜವಾಗ್ಲೂ ಖುಷಿ ತರುವಂಥ ವಿಚಾರ. ಅದಕ್ಕೆ ಆ ಭಗವಂತ ಆಶೀರ್ವಾದ ನಮಗೆಲ್ಲರಿಗೂ ಮಾಡಲಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತೀನಿ.
ಯುಗಾದಿ ಹಬ್ಬ ಇದೆ, 16ನೇ ದಿನಕ್ಕೆ ರಂಜಾನ್ ಹಬ್ಬ ಇದೆ. ಸೊ ಒಂದು ಪೀಸ್ ಮೆಸೇಜ್ನ ನಾವು ಇದು ಮಾಡಿದ್ದಕ್ಕೆ ಇದು ಆ್ಯಕ್ಚುಲಿ ನಾವು 20ನೇ ವರ್ಷ ಆಯಿತು ಇದು ಮಾಡ್ಕೊಂಡು ಬರ್ತಾರೆ. ಈ ಸರಿ ಜನರ ಜೊತೆ ಸೇರಿ 2 ಹಬ್ಬನೂ ಜೊತೆಯಲ್ಲೇ ಆಚರಿಸೋದ ನಾವೆಲ್ಲ ಒಂದು ಅನ್ನೋದಕ್ಕೆ ಒಂದು ಉದ್ದೇಶ ಒಂದು ಮೆಸೇಜ್ ಕೊಡೋಕ್ಕೆ ಇದನ್ನು ಏರ್ಪಾಡು ಮಾಡಿದ್ವಿ. ಸೊ ನಮ್ಮ ಫ್ರೆಂಡ್ಸ್ಗಳೆಲ್ಲ ಮತ್ತು ಈ ಫಾರೂಕ್ ಅಂಜುಮನ್ ಕಮಿಟಿಗಳು ಈ ಸರ್ಕಲ್ವರೆಗೂ ಭಾಳ ಸಹಕಾರ ಇದೆ. ಈ ಲೆವೆಲ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಯಶಸ್ವಿ ಮಾಡೋಕ್ಕೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಮಾತನ್ನು ಕಿಟ್ಸ್ನ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ. ಪ್ರತಿ ವರ್ಷ 5,000 ಗಂಟೆ ಮಾಡ್ತೀವಿ. ಕೆಲವರು ಏಜ್ ಆಗಿರೋರು, ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು ಇವರೆಲ್ಲ ಬರೋಕ್ಕಾಗಲ್ಲ, ಅಂಥವ್ರಿಗೆಲ್ಲ ಮನೆಗೆ ತಲುಪಿಸ್ತಾ ಇದ್ದೀವಿ. ಸೊ ಟೋಟ್ಲಿ ಒಂದು 5,000 to 6,000 ಶೆಟ್ಟರ್ ಸಾಹೇಬ್ರು ಕರೆದಿದ್ರು. ಸಾಹೇಬ್ರು ಯಾವುದೋ ಫಂಕ್ಷನ್ ಬೇರೆ ಫಂಕ್ಷನ್ ಇದ್ದಾರೆ, ಅವ್ರು ಬರೋಕ್ಕಾಗಿಲ್ಲ. ಹರೀಶ್ ಅವ್ರುಗೌಡರು ಬಂದಿದ್ದರು. ಎಲ್ಲ MLAs ಮತ್ತು ಲೋಕಲ್ ಲೀಡರ್ಸ್ಗೂ ಎಲ್ಲ ಸೇರಿಸ್ಕೊಂಡು, ನಮ್ಮ ಮೈಸೂರು ಸರ್ಕಾಜಿ ಅವ್ರಿಗೆಲ್ಲ ಸೇರಿಸ್ಕೊಂಡು ಇವತ್ತು ಒಳ್ಳೆ ವಾತಾವರಣದಲ್ಲಿ ಒಂದು ರಾಶನ್ ಹಂಚ್ತಾವ್ರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮುಂದಕ್ಕೆ ಇದೇ ಥರ ಹಂಚ್ತಾ ಇರಲಿ, ಬಡವ್ರಿಗೂ ಸಹಾಯ ಆಗಲಿ. ನಮ್ಮಲ್ಲಿ ಏನಂತ ಹೇಳಿದ್ರೆ ರಂಜಾನ್ ಹಬ್ಬದ ಟೈಮಲ್ಲಿ 50,000 ಕೋಟಿ ನಮ್ಮ ಮುಸ್ಲಿಮ್ಸ್ ಅವರು ದಾನ ಮಾಡ್ತಾರೆ. ಅದ್ರ ಲೆಕ್ಕಕ್ಕೆ ಬರಲ್ಲ. ಬರೀ ಜಕಾತ್ ಗಿಕಾತ್ ಎಲ್ಲ 50,000 ಕೋಟಿ ನಮ್ಮ ಇಂಡಿಯಾದಲ್ಲಿ ಹಂಚ್ತೀವಿ. ಆದರೆ ನಾವು ತೋರಿಸ್ಕೊಳ್ಳಲ್ಲ. ಅದು ಅವ್ರಿಗೆ ಯಾವ ಥರ ಹೋಗಬೇಕು ಆ ಥರ ಹೋಗುತ್ತೆ. ಈ ಥರ ಹೋಗೋದು ಅವ್ರಿಗೆ ರೇಷನ್ ಕೊಟ್ಟು ಈ ಥರ ಎಲ್ಲ ದಾನ ಮಾಡಿಬಿಟ್ಟು ತೋರಿಸ್ತೀವಿ. ನಾವು ಈ ವರ್ಷಕ್ಕೊಂದ್ಸತಿ ಏನು ಮಾಡಿದ್ರು ನಾವು ದಾನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕುರಾನಲ್ಲಿ ಇದೆ, ನಮಗೆ ಪೈಗಂಬರ್ ಹೇಳವ್ರೆ. ಆ ವಿಷಯದಲ್ಲಿ ನಾವು ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಎಲ್ಲ ಹಿಂದೂ ಮುಸ್ಲಿಂ ತಗೊಂಡು ನಡಿತೀವಿ. ಇವಾಗ ಮುಸ್ಲಿಮ್ಸವ್ರು ಕೊಡ್ತಾ ಇದ್ದೀವಿ ಅಂತ ಹಿಂದೂರು ತಪ್ಪಾಗಿ ತಿಳ್ಕೊಬಾರ್ದು. ಅವ್ರಿಗೂ ಕರ್ಸಿದ್ದೀವಿ. ಅವರು ಅಬ್ಬಾಸವ್ರು ಜಾಸ್ತಿ ಇರೋದಿಲ್ಲಿ ಅಕ್ಕಪಕ್ಕ ಹಿಂದೂ ಜನನೇ, ಅವ್ರಿಗೂ ಎಲ್ಲ ಕರ್ಸವ್ರೆ. ಅವ್ರಿಗೂ ಜೊತೆಯಲ್ಲಿ ಕರ್ಕೊಂಡು ಅವ್ರಿಗೂ ರಾಷನ್ ಕೊಡ್ತಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಎರಡೂ ಬಂದಿದೆ. ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೀನಿ. ನಾವು ಯಾವತ್ತೂ ಅಣ್ಣ ತಮ್ಮದ್ರ ಬದುಕದ ಮುಂದಕ್ಕೂ ಯಾರು ಏನು ಮಾಡಿದ್ರು ನಾವು ಇದೇ ಥರ ಬದುಕ್ತೀವಿ ಅಂತ ನಂಬಿಕೆ ಇದೆ. ಆ ದೇವ್ರ ಮೇಲೆ ನಂಬಿಕೆ ಇದೆ. ಎಲ್ಲರಿಗೂ ನಮಸ್ಕಾರ.